ಅಂಕೋಲಾ ತಾಲೂಕಿನ ತೆಂಕಣಕೆರೆಯ ಪ್ರಸಿದ್ಧ ಶ್ರೀ ಬೊಮ್ಮಯ್ಯ ದೇವರ ಬಂಡಿ ಹಬ್ಬದ ಪೂರ್ವಭಾವಿಯಾಗಿ ದೇವರ ಕರೆಯುವ ಸಂಪ್ರದಾಯ ಸಂಭ್ರಮದಿಂದ ನಡೆಯಿತು. ಅಂಕೋಲಾ ತಾಲೂಕಿನ ತೆಂಕಣಕೆರೆಯ ಶ್ರೀ ಬೊಮ್ಮಯ್ಯ ದೇವರ ಬಂಡಿ ಹಬ್ಬ ಮೇ 14ರಂದು ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ದೇವರ ಕರೆಯುವ ವಿಶಿಷ್ಟ ಸಂಪ್ರದಾಯ ಭಕ್ತಸಾಗರದ ನಡುವೆ ಸಂಪನ್ನಗೊಂಡಿತು. ತೆಂಕಣಕೆರೆಯ ಕಳಸ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಸಾಂಪ್ರದಾಯಿಕ ವಾದ್ಯ ಘೋಷಗಳು, ಛತ್ರ ಚಾಮರಗಳಿಂದ ಸಹಿತ ಸುಂದರ ಕಳಶ ಮೆರವಣಿಗೆ ಹೊರಟಿತು. ಊರಿನ ಮುಖ್ಯ ರಸ್ತೆಯಲ್ಲಿ ಬಂದ ಮೆರವಣಿಗೆಯನ್ನ ದಾರಿಯುದ್ದಕ್ಕೂ ನಿಂತ ಭಕ್ತರು ಕಣ್ತುಂಬಿಕೊಂಡರು. ಹಲವು ಭಕ್ತರು ಅಲ್ಲಲ್ಲಿ ತಳಿರು ತೋರಣಗಳಿಂದ ಶೃಂಗರಿಸಿ ಶ್ರೀದೇವರಿಗೆ ಆರತಿ ಸೇವೆ ಸಲ್ಲಿಸಿದರು. ಇನ್ನು ಕೆಲವು ಭಕ್ತರು ಶ್ರೀದೇವರ ಕಳಸಕ್ಕೆ ನೋಟಿನ ಹಾರ ಸಮರ್ಪಿಸಿ ತಮ್ಮ ಹರಕೆ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಶ್ರೀದೇವರ ಕಳಸದ ಮೆರವಣಿಗೆ ಶಂಕರನಾರಾಯಣ ದೇವಾಲಯವನ್ನ ಸುತ್ತುವರಿದು ಸಂಪ್ರದಾಯ ಪೂರ್ಣಗೊಳಿಸಿ ಮಂಜುಗುಣಿ ಮುಖ್ಯ ರಸ್ತೆಯನ್ನು ದಾಟಿ ಈ ಹಿಂದೆ ಶೃಂಗಾರ ಟಾಕೀಸ್ ನಡೆಯುತ್ತಿದ್ದ ಹಳೆಯ ಕಟ್ಟಡದ ಪಕ್ಕದಿಂದ ಹಾದು ಹೋಯಿತು. ಈ ಸ್ಥಳದಲ್ಲಿ ದೇವರು ಹಾದು ಹೋಗುವ ರೋಮಾಂಚನಕಾರಿ ಸನ್ನಿವೇಶವನ್ನ ನೋಡಲು ಸಾವಿರಾರು ಭಕ್ತರು ಒಂದೆಡೆ ಸೇರುವ ರೂಢಿ ಇದೆ. ಅಲ್ಲಿಂದ ಶ್ರೀದೇವರು ಲಕ್ಷ್ಮೇಶ್ವರ ಮಾರ್ಗವಾಗಿ ಗದ್ದೆಬಯಲು ಮೂಲಕ ಭಕ್ತರ ಆರತಿ ಸೇವೆಯನ್ನು ಸ್ವೀಕರಿಸಿ ಮುಂದೆ ಹೊರಟಿತು. ನಂತರ ಮಹಾಮಾಯ ದೇವಸ್ಥಾನದ ಪ್ರವೇಶ ಕಮಾನಿನ ಎದುರುಗಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ದಾಟಿ ವಂದಿಗೆ ವ್ಯಾಪ್ತಿಯ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದ ಪಕ್ಕದಲ್ಲಿ ಇರುವ ಶಾಲೆಯ ಅಂಚಿನ ಜಾಗೃತ ಸ್ಥಳಕ್ಕೆ ತೆರಳಿ ಅಲ್ಲೇ ಕೆಲ ಹೊತ್ತು ವಿರಾಜಮಾನವಾಯಿತು. ಅಲ್ಲಿಯೂ ನೂರಾರು ಭಕ್ತರು ಆರತಿ ಸೇವೆ ಸ್ವೀಕರಿಸಿ ಮಂಜುಗುಣಿ ಮುಖ್ಯ ರಸ್ತೆಯನ್ನ ದಾಟಿ ತೆಂಕಣಕೆರೆ ಗ್ರಾಮವನ್ನ ಪ್ರವೇಶಿಸಿ ಗ್ರಾಮಸ್ಥರ ಪೂಜೆ ಸ್ವೀಕರಿಸಿ ಅಲ್ಲಿಯೂ ಒಗ್ಗಾಲು ನೀಡಿ ಬೊಮ್ಮಯ್ಯ ದೇವಸ್ಥಾನಕ್ಕೆ ಬಂದಿತು. ವಿವಿಧ ಪೂಜಾ ವಿಧಿವಿಧಾನಗಳೊಂದಿಗೆ ದೇವರು ಕರೆಯುವ ಸಂಪ್ರದಾಯ ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಸಡಗರ ಸಂಭ್ರಮದೊಂದಿಗೆ ಸಂಪನ್ನಗೊಂಡಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.